ನಮಸ್ಕಾರ, ವೆಲ್ಕಮ್. ಬಿಸ್ನೆಸ್ ಅಲ್ಲಿ ಆಟೋಮೇಷನ್ ಹೇಗೆ ನಮಗೆ ಸಕ್ಸಸ್ ಹ್ಯಾಪಿನೆಸ್ ಕೊಡುತ್ತೆ? ಲೆಟ್ಸ್ ಕ್ಯಾಚ್ ಅಪ್ ಇನ್ ಟುಡೇಸ್ ಇನ್ಸ್ಟಾ ಲೈವ್. ಹಾಯ್ ಆಲ್, ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ವಾವ್, ಲೆಟ್ ಎವ್ರಿಬಡಿ ಜಾಯಿನ್. ಸೊ ಹೌ ಮೆನಿ ಆಫ್ ಯು already business na automate madidira? Type automation in the chat box alli. How many of you are enjoying this business automation? Type happiness and the success, happiness. I'm very eager to see. Okay, all right. Great. Welcome everybody. Welcome to Double Dhamaka offer Insta live 7 days challenge alli ivattu 3ನೇ ದಿನ. Welcome. Type in the chat box automation, happiness, success anta. Great. Had a great celebration in the morning. My sister came. We had a celebration. Thank you. Okay. Excellent afternoon, classic consultants. Hi Kashinath. You can give me request so I can take you to the video live. You have to give me the request. Hi Rekha, namaskara. Good. 4K digital press success. Awesome. Okay. Nandini Jagdish, excellent afternoon. So type in the chat box automation anta elru chat box alli. Why do we need automation? Okay, let me take Kashinath Channavar. You have to accept Kashinath. Okay. Awesome. So ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು? ಟೈಪ್ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು. ಯಾರು ನಾನ್ BTA ಮೆಂಬರ್ ಇದ್ದೀರಾ ಟೈಪ್ ನ್ಯೂ ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ, ದೆನ್ ಲೈಕ್ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಯಾರು BTA ಮೆಂಬರ್ ಇದ್ದೀರಾ, ಐ ವಾಂಟ್ ಯು ಟು ಟೈಪ್ ಇನ್ ದ ಚಾಟ್ ಬಾಕ್ಸ್ BTA ಅಂತ ಹೇಳ್ಬಿಟ್ಟು. ಆಸಮ್. ವೆಲ್ಕಮ್ ಎವ್ರಿಬಡಿ. ಸೊ ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್, ಆಟೋಮೇಶನ್ ನ ಒಂದು ಬೆನಿಫಿಟ್ ನನ್ ಗೊತ್ತಿರಂಗೆ ಏನಪ್ಪಾ ಅಂದ್ರೆ, ಕೆಲಸ ಸುಸೂತ್ರವಾಗಿ ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ. ಕರೆಕ್ಟ್. ಸೊ ಇಫ್ ಯು ಡೋಂಟ್ ಆಟೋಮೇಟ್, ಯಾವಾಗ ಜ್ಞಾಪಕ ಬರುತ್ತೆ ಅವಾಗ ಲೈಕ್ ಥಿಂಕ್ ಮಾಡಿ ಮಾಡೋದು. ರೈಟ್. ವೇದ, ವೆಲ್ಕಮ್ ಫಸ್ಟ್ ಟೈಮ್. ಸೊ ಪರ್ಫೆಕ್ಟ್ ಗಾರ್ಡನ್ BTA ಮೆಂಬರ್. ಓಕೆ. ಮಧು ಸುಧನ್ BTA ಮೆಂಬರ್. ವೆಲ್ಕಮ್. ಓಕೆ. Shrikala, okay, BTA member, welcome madam. Okay, Kashinath, you have to accept the live, then you have to come live. I'm giving you permission. Okay, Anusiya, welcome. Anu Yoga, welcome. Hi Kushi. Happy Raksha Bandhan, Kushi. Okay, welcome. So what I have seen in my life, business should not become a burden. ತುಂಬಾ ಜನರಿಗೆ ಏನಾಗುತ್ತೆ, ಬಿಸ್ನೆಸ್ ಜೀವನದಲ್ಲಿ ಎಂಪ್ಲಾಯಿ ಆಗಿದ್ದಾಗ ಏನಿರುತ್ತೆ, ಆ ಒಂದು ನೆಮ್ಮದಿ ಸುಖ ಹೋಗ್ಬಿಡುತ್ತೆ. ಬಿಕಾಸ್ ದೇ ಡೋಂಟ್ ಡೆಲಿಗೇಟ್, ಬಿಕಾಸ್ ಆಫ್ ದ ಫಿಯರ್. ರೈಟ್. ಹಾಯ್ ಸೋಮ್ ಸುಂದರ್, ನಮಸ್ಕಾರ, ವೆಲ್ಕಮ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ನೋ ಫಿಯರ್. ಸೊ ಯಾಕೆ ಫಿಯರ್ ಬೀಳ್ಬೇಕು ನಾವು? ಬೇರೆಯವ್ರಿಗೆ ನಾವು ನಮ್ಮ ಒಂದು ಬಿಸ್ನೆಸ್ ನಾವು ಕೊಟ್ವಿ ಅಥವಾ ಡೆಲಿಗೇಟ್ ಮಾಡಿದ್ವಿ. ಡಿಜಿಟಲ್ ಆಟೋಮೇಶನ್ ಮಾಡ್ಬೋದು, ಫಿಸಿಕಲ್ ಅಂದ್ರೆ ಮ್ಯಾನ್ಯುಯಲ್ ಆಟೋಮೇಶನ್ ಮಾಡ್ಬೋದು. ಬೋತ್ ಈಸ್ ಅವೈಲಬಲ್. ಸೊ ಏನಾಗುತ್ತೆ, ವೆನ್ ವಿ ರೈಟ್, ಕಾಶಿನಾಥ್ ಯು ಆರ್ ನಾಟ್ ಏಬಲ್ ಟು ಜಾಯಿನ್ ಅಂತ ತೋರಿಸ್ತಾ ಇದೆ. ಯು ಕ್ಯಾನ್ ಯೂಸ್ ಅನದರ್ ID ಇಂದ ನೀವು ರಿಕ್ವೆಸ್ಟ್ ಕೊಟ್ರೆ ನಾನು ನಿಮ್ಗೆ ಆಡ್ ಮಾಡ್ತೀನಿ. It's telling unable to unmute, unable to join, right? Okay. So
many people like have a fear, like ನಾನ್ ಮಾಡೋ ಕೆಲಸ ಏನಾದ್ರೂ ಬೇರೆಯವ್ರು ಡೆಲಿಗೇಟ್ ಮಾಡಿದಾಗ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಭಯ ಇರುತ್ತೆ. ಬಟ್ ಬಿಸ್ನೆಸ್ ಅಲ್ಲಿ ನಾವು ಜನರನ್ನ ಬೆಳೆಸಲೇಬೇಕು. ಟೀಮ್ ಬೆಳೆಸ್ಬೇಕಂದಾಗ ಕೆಲವು ರಿಸ್ಕ್ ತಗೊಳ್ಬೇಕಾಗುತ್ತೆ, ರೈಟ್? ಇಫ್ ಯು ಡೋಂಟ್ ಟೇಕ್ ರಿಸ್ಕ್, ಯು ಕೆನಾಟ್ ಆಟೋಮೇಟ್ ದ ಬಿಸ್ನೆಸ್, ಕರೆಕ್ಟ್? And there is no automation, there is no freedom. There is no freedom, there is no next progress, next thinking. ಬೆಳಗ್ಗಿಂದ ಸಂಜೆವರೆಗೂ ವರ್ಕ್ ಮಾಡ್ತಾನೆ ಇರ್ತೀವಿ, ಸುಸ್ತಾಗ್ಬಿಡ್ತೀವಿ, ಬ್ಯುಸಿ ಆಗ್ಬಿಡ್ತೀವಿ. How many of you agree? Type in the chat box, delegate. ಅಂದ್ರೆ ನಾವು ಬೇರೆಯವ್ರಿಗೆ ನಾವು ರಿಪಿಟೇಷನ್ ಕೆಲಸಗಳನ್ನ ಡೆಲಿಗೇಟ್ ಮಾಡಿದಾಗ ಏನಾಗುತ್ತೆ? Well, it will be very easy. Thank you, Kushi. Thank you so much. ಬಟ್ ಎಲ್ಲಿ ಫೇಲ್ ಆಗ್ತೀವಿ ನಾವು ಡೆಲಿಗೇಟ್ ಮಾಡಿದಾಗ ಅಂದ್ರೆ, ನಾವು ಡೆಲಿಗೇಟ್ ಮಾಡಿದಾಗ ಅಪೋಸಿಟ್ ಪರ್ಸನ್ ಅದಕ್ಕೆ ಅರ್ಹತೆ ಹೊಂದಿದ್ದಾರಾ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್, ಫ್ರೀಡಮ್, ಟ್ರೈನಿಂಗ್, ಎಬಿಲಿಟಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಂಡಿರಾ ಡೆಲಿಗೇಟ್ ಮಾಡಿದಾಗ ಏನಾಗ್ಬಿಡುತ್ತೆ? ಸೊ ಚೀಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕೆಲಸ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ ಪುಷ್ಪ ಸತೀಶ್. ಸೊ ಏನ್ ಮಾಡ್ಬೇಕು? ಡೆಲಿಗೇಟ್ ಮಾಡ್ಬೇಕು. ಡೆಲಿಗೇಟ್ ಅಂತ ಹೇಳಿದ ಅರ್ಥ ಬೇರೆಯವರಿಗೆ ನಮ್ಮ ಟ್ರಾನ್ಸ್ಫರ್ ಮಾಡ್ಬೇಕು ರಿಪಿಟೇಟಿವ್ ಕೆಲಸಗಳನ್ನ. ಬಟ್ ಮಾಡಕ್ ಮುಂಚೆ ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟಿರ್ಬೇಕು. ಏನ್ ಮಾಡ್ಬೇಕು? ಟೈಪ್ ಇನ್ ದ ಚಾಟ್ ಬಾಕ್ಸ್, ಟ್ರೈನಿಂಗ್. ತುಂಬಾ ಜನರಿಗೆ ಈ ಪೀಪಲ್ ನ ಟ್ರೈನಿಂಗ್ ಮಾಡಕ್ ಆಗಲ್ಲ. ಸೊ ನೀವು ಟೆಕ್ನಾಲಜಿ ಇಷ್ಟ ಬಿಲ್ದ್ರೆ ಟೆಕ್ನಾಲಜಿನಲ್ಲಿ ಆಟೋಮೇಶನ್ ಮಾಡ್ಬೋದು. ವಾಟ್ಸಪ್ ಆಟೋಮೇಶನ್ ಇದೆ, ಯೂಟ್ಯೂಬ್ ಅಲ್ಲಿ ಆಟೋಮೇಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಟೋಮೇಟ್ ಮಾಡ್ಬೋದು, ವಾಟ್ ನಾಟ್, ಇಮೇಲ್ ಆಟೋಮೇಶನ್ ಮಾಡ್ಬೋದು. ಇವಾಗ AI ಬಂದಿದೆ, ಎಷ್ಟೊಂದು ಕೆಲಸಗಳನ್ನ ಆಟೋಮೇಟ್ ಮಾಡ್ಬೋದು ನಾವು. ಡಿಜಿಟಲ್ ಆಟೋಮೇಶನ್ ಇವತ್ತು ಸಾಧ್ಯ. ಟೈಪ್ ಡಿಜಿಟಲ್ ಆಟೋಮೇಶನ್ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಡೂ ಲಾಟ್ ಆಫ್ ಡಿಜಿಟಲ್ ಆಟೋಮೇಶನ್. ಸೊ ಅವಾಗ ಏನಾಗುತ್ತೆ? ನಮ್ಗೆ ಮತ್ತೆ ಫ್ರೀಡಮ್ ಸಿಗುತ್ತೆ, ಕರೆಕ್ಟ್? ಸೊ ವಾಟ್ ಈಸ್ ಯುವರ್ ಮೇಜರ್? ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ್ದ್ರ ಮೇಲೆ ತುಂಬಾ ನೀವು ಇವಾಗ ಆಟೋಮೇಶನ್ ಮಾಡ್ತಾ ಇದ್ದೀರಾ? ಟೀಮ್ ಆಟೋಮೇಶನ್ ಆರ್ ಟೆಕ್ನಾಲಜಿ ಆಟೋಮೇಶನ್, ಯಾವ್ದು ಮಾಡ್ತಾ ಇದ್ದೀರಾ? I want to read in the comment section. Bariri eldru. Hi Kashinath, you are not able to join. You can use a different ID. Okay, training, yes. You have to train people, team, delegate madak munche ಅಥವಾ delegate ಮಾಡಿದ್ಮೇಲೆ. ಇಲ್ಲ, you have to become expert in digital automation. Yeah. So digital automation ಮಾಡಿದಾಗ ಏನಾಗುತ್ತೆ? Digital will not fade, right? Digital will not fade. It does continuous ಆಗಿ ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ? ಇಸ್ ಇಟ್ ಡಿಜಿಟಲ್ ಆರ್ ಟೀಮ್? Type in the chat box. If you are not a BTA member, so there is a great opportunity for all of you. Digital online, digital na ಕಲಿಯೋದಕ್ಕೆ ನಿಮ್ಗೆ ಒಂದು ಒಳ್ಳೆ ಅವಕಾಶ BTA ಮೆಂಬರ್ ಆಗಿ. ಸೊ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ ಆಫರ್ ಅಂತ ಎಲ್ಲರೂ ಕೂಡ. ಸೊ ದ ಮೂಮೆಂಟ್ ಯು ಟೈಪ್ ಆಫರ್ ಅಂದ್ಬಿಟ್ಟು ಯು ವಿಲ್ ಸಿ ದ ಆಟೋಮೇಶನ್. ನಿಮ್ಮ ವಾಟ್ಸಪ್ಗೆ BTA ಕಡೆಯಿಂದ ಒಂದು ಗೂಗಲ್ ಫಾರ್ಮ್ ಮತ್ತೆ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗೋದಕ್ಕೆ ಬರುತ್ತೆ. Type all of you. Whether you are a BTA member or a non-BTA member, everybody type offer, OFFER, offer. So you will see how the digital automation work ಆಗುತ್ತೆ ಅಂತ ನೀವು BTA member ಆಗಿರೋರು ನೋಡ್ಬೋದು. If you are a non-BTA member, you can see the automation, right? You can see the automation, and then you can also take a decision to be a BTA member, and you can start your journey with BTA beginner ಆಗಿ. ಸೊ ವಿ ಹ್ಯಾವ್ ಅ ಡಬಲ್ ಧಮಾಕ ಆಫರ್. ದ ಧಮಾಕ ಆಫರ್ ಮೊದಲನೇದು 15th ಆಗಸ್ಟ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ BTA ಸಿಲ್ವರ್ ಮೆಂಬರ್ ಹಾಫ್ ಪ್ರೈಸ್ ಮಾಡಿದ್ದೀವಿ. ಹಾಗೆ ಆಗಸ್ಟ್ 15 ಸಮಥಿಂಗ್ ವೆರಿ ಸ್ಪೆಷಲ್. ಸೊ ಐ ಆಮ್ ಗಿವಿಂಗ್ 1+1 ಆಫರ್. 1 ಸಿಲ್ವರ್ ಮೆಂಬರ್ ಇನ್ನೂ ಒಂದು ಕೊಡ್ತಾ ಇದೀನಿ ಆಫರ್. ಹ್ಯಾಪಿ? ಇದು ರಿಫ್ಲೆಕ್ಟ್ ಆಗ್ತಾ ಇದೆ. ಹ್ಯಾಪಿ ಆಲ್ ಆಫ್ ಯು? ಹೌ ಮೆನಿ ಆಫ್ ಯು ಆರ್ ಸೂಪರ್ ಹ್ಯಾಪಿ? ಟೈಪ್ I am happy in the chat box. So automation is must. See, if you want to scale your business,
if you want to scale your sales and marketing, if you want to scale your business, customer satisfaction, product delivery, on time collections, ಪ್ರತಿಯೊಂದಕ್ಕೂ ಏನ್ ಬೇಕು? Automation is required. Yep, P. Veeresh. Thank you. Awesome, awesome. Great energy. How many of you are loving this? Share this on your Insta wall. ಈ live na Insta wall ಅಲ್ಲಿ share ಮಾಡಿ, so that many people can join. I will invite Kashinath. Let's see. Okay. Kashinath, come online. Okay. Today I want to be online with our BTA Diamond member, and very soon he is going to open our chapter Bagalkotenalli, Jamkandi. Okay, not able to get him online. Nice. Yes, welcome everybody. Now, how many of you tried automation but failed in some reason? Fail adri? Digital automation fail adra ಅಥವಾ team automation fail adra? Fail agide, what's the reason? And how are you going to overcome this? Hi. So what I have seen, like digital automation ಬಂದಾಗ ಏನಾಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. And many of them don't know. So example, ಇವಾಗ ನಾವೇನ್ ಮಾಡ್ಬೋದು, ಡಿಜಿಟಲ್ ಸಿಂಪಲ್ ತಗೊಂತೀನಿ ನಾನು. ಇವಾಗ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋಸ್ ಹಾಕ್ಬೇಕು. ಸೊ ವಿಡಿಯೋಸ್ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರತಿದಿನ ವಿಡಿಯೋ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ ನಾವು ಪ್ರತಿದಿನ ಮಾಡ್ಬೇಕಾಗಿಲ್ಲ, ಅಪ್ಲೋಡ್ ಮಾಡ್ಬೇಕಾಗಿಲ್ಲ. ಅದಕ್ಕೊಂದು ಮೆಥಡ್ ಇದೆ. ವಾಟ್ ಇಸ್ ದಟ್ ಮೆಥಡ್? ದಟ್ ಒನ್ ಸಿಂಗಲ್ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ, ಶೂಟ್ ದ ವಿಡಿಯೋ, ಎಡಿಟ್ ದ ವಿಡಿಯೋ ಅಂಡ್ ಶೆಡ್ಯೂಲ್ ಮಾಡ್ಬೋದು. ಏನ್ ಮಾಡ್ಬೋದು? ಶೆಡ್ಯೂಲ್. When we schedule, right? When we schedule, what happens? It will automatically, ಯಾವ ಟೈಮ್ ನೀವು ಸೆಟ್ ಮಾಡಿರ್ತೀರಾ ಅದು ಪಬ್ಲಿಷ್ ಆಗುತ್ತೆ. Like this, we can have a sales payment reminder automation ಮಾಡ್ಬೋದು. Payment automation reminder ಮಾಡ್ಬೋದು. Sales, employees, ಸ್ಟಾಕ್ ಏನಿದೆ, ಇಷ್ಟು ಸ್ಟಾಕ್ ಖಾಲಿ ಆದ್ಮೇಲೆ ನನಗೆ ಏನ್ ಮಾಡು, ಇದನ್ನ ಕೊಡು ಅಂತ ಕೂಡ ಕೇಳುತ್ತಾರೆ. ರಿಮೈಂಡರ್ ಮಾಡು ಅಂದ್ಬಿಟ್ಟು. ಹಾಯ್ ಕಾಶಿನಾಥ್. ಹಾಯ್ ಸರ್. ವಾವ್, ಹ್ಯಾಪಿ ಟು ಸಿ ಯು. ನಮಸ್ಕಾರ, ಎಕ್ಸಲೆಂಟ್ ಆಫ್ಟರ್ನೂನ್. ವೆರಿ ಎಕ್ಸಲೆಂಟ್ ಆಫ್ಟರ್ನೂನ್ ಸರ್. ಒಂದ್ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಸರ್, ಸಾರಿ. ನೋ ಪ್ರಾಬ್ಲಮ್, ವೆಲ್ಕಮ್. ಯು ಆರ್ ಆನ್ ಟೈಮ್. 15 ಮಿನಿಟ್ಸ್ ನಿಮ್ ಜೊತೆ ಮಾತಾಡ್ಬೋದು. All of you type in the chat box, welcome Kashinath ಅಂದ್ಬಿಟ್ಟು. ಎಸ್ ಕಾಶಿನಾಥ್. ಕಾಶಿನಾಥ್ ನ ಪರಿಚಯ ಮಾಡ್ಕೊಡ್ತೀನಿ ಎಲ್ಲ BTA ಮೆಂಬರ್ಸ್ ಹಾಗೂ ನಮ್ಮ BTA ಕರ್ನಾಟಕ ಟೈಕೂನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂಡ್ ಆಲ್ ಅದರ್ ಚಾನೆಲ್ ಅವ್ರಿಗೆ.
ಸೊ ಕಾಶಿನಾಥ್ ಅವರು ನಮ್ಮ BTM ಮೆಂಬರ್ ಕಳೆದ 5 ವರ್ಷಗಳಿಂದ 5 years ಬ್ಯಾಕ್ 1-to-1 ಟ್ರೈನಿಂಗ್ ತಗೊಂಡಿದ್ರು ಅಂಡ್ ಹಿ ಹಸ್ ಗ್ರೋನ್ ಟು ದ ನೆಕ್ಸ್ಟ್ ಲೆವೆಲ್. ಲಾಸ್ಟ್ ಇಯರ್ BTA ಡೈಮಂಡ್ ಮೆಂಬರ್ ಆಗಿ ಲೈಫ್ ಟೈಮ್ ಡೈಮಂಡ್ ಮೆಂಬರ್ ಆದ್ರು. ನೌ ಹೀಸ್ ಇನ್ ಲೈಕ್ BTA ಚಾಪ್ಟರ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ ಪರಿಚಯ ಮಾಡ್ಕೊಳ್ಳಿ ಕಾಶಿನಾಥ್, ಮತ್ತೆ ಹೇಗೆ ಆಟೋಮೇಶನ್ ಮಾಡಿದೀರಾ ನಿಮ್ಮ ಎಲ್ಲಾ ಬಿಸ್ನೆಸ್ ನ ಅಂತ 3 ಸ್ಟೆಪ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಓಕೆ ಸರ್, ನಾನು ಕಾಶಿನಾಥ್ ಚರ್ವೀರ್ ಅಂತ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ ಬಿಸ್ನೆಸ್ ಬಂದ್ಬಿಟ್ಟು ಮೊದಲಿಗೆ ವೇದಾಂತ್ ಇಂಟೀರಿಯರ್ಸ್ ಅಂತ ಹೇಳಿ, ಮತ್ತೆ ಅದಾದ್ಮೇಲೆ ಇವತ್ತು ಬಸವಪ್ರಿಯ ಕ್ರೆಡಿಟ್ ಸೌಹಾರ್ದ್ ಅಂತ ಹೇಳಿ ಕೋಆಪರೇಟಿವ್ ಅಲ್ಲಿ ಕೂಡ ಇದ್ದೀವಿ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು SP ಪೆಟ್ರೋಲಿಯಂ ಪಂಪ್ ಇದೆ. ಹೀಗಾಗಿ ಇವತ್ತು 3 ಬಿಸ್ನೆಸ್ ಅನ್ನ ಇವತ್ತು ರನ್ ಮಾಡ್ತಾ ಇದ್ದೇನೆ. ಇವತ್ತು ನನಗೆ ಇವತ್ತು ಈ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಸರ್ಗೆ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಆಗಸ್ಟ್ 15 ಇವತ್ತು ಭಾರತೀಯರಿಗೆ ಒಂದು ವಿಶೇಷವಾದಂತ ದಿನ ಮತ್ತು ಒಂದು ಫ್ರೀಡಮ್ ಸಿಕ್ಕಂತ ದಿನ, ಒಂದು ಸ್ವಾತಂತ್ರ್ಯ ದಿನ, ಮತ್ತು ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಗಸ್ಟ್ 15 ಆಚರಣೆ ಮಾಡ್ತೀವಿ. ಜೊತೆಗೆ ಇವತ್ತು BTA ಕಮ್ಯುನಿಟಿಯಲ್ಲಿ ಇದ್ದವ್ರಿಗೆ ಡಬಲ್ ಧಮಾಕ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆಗಸ್ಟ್ 15 ಅನ್ನೋದನ್ನ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಫ್ರೀಡಮ್ ಆಗಿ ಇವತ್ತು ಸಂತೋಷದಿಂದ ಇವತ್ತು BTL ಕಮ್ಯುನಿಟಿಯಲ್ಲಿ ಇದ್ದುಕೊಂಡು ಇವತ್ತು ಬಿಸ್ನೆಸ್ ಅನ್ನ ಹ್ಯಾಪಿ ಬಾಸ್ ಆಗಿ ಪ್ರಾಫಿಟೇಬಲ್ ಆಗಿ ಇವತ್ತು ಆಟೋಮೇಶನ್ ಆಗಿ ಬಿಸ್ನೆಸ್ ರನ್ ಮಾಡ್ತಾ ಇರುವಂತ ಏನ್ ಮಾಡ್ತಾ ಇದೀವಲ್ಲ, ಇದಕ್ಕೆ ಕಾರಣೀಭೂತರಾದಂತ ವ್ಯಕ್ತಿಗಳು ಕೂಡ ಆಗಸ್ಟ್ 15 ಇವತ್ತು ಜನ್ಮ ತಾಳಿರುವಂತ BTA ನ ಸ್ಥಾಪನೆ ಮಾಡಿರುವಂತ ಸತ್ಯ ಸರ್ ಅವರಿಗೆ ನಾನು ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್ ಅನ್ನ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಇವತ್ತು ಆಟೋಮೇಶನ್ ಬಗ್ಗೆ ನಾನು ಮಾತಾಡಕ್ ಅವಕಾಶ ಕೊಟ್ಟಿದ್ದೀರಿ ಸರ್. ಆಟೋಮೇಶನ್ ಅಂದ್ರೆ ಇವತ್ತು ಒಂದು ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಬೇಕು, ಒಂದು ಇದ್ದಂತ ಬಿಸ್ನೆಸ್ ಅನ್ನ ಸೆಕೆಂಡ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು, ಮತ್ತು ಇದ್ದಂತ ಪ್ರಾಫಿಟ್ ಅನ್ನ ಡಬಲ್ ಮಾಡ್ಬೇಕು ಅಂದ್ರೆ ಆಟೋಮೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಬಿಸ್ನೆಸ್ ಅಲ್ಲಿ. ನನಗಾದಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ನನಗೆ BTA ಬರೋಕ್ಕಿಂತ ಮುಂಚಿತವಾಗಿ ಬಿಫೋರ್ ಆಟೋಮೇಶನ್ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ. ಈ ವರ್ಡ್ ಬಿಸ್ನೆಸ್ ನಲ್ಲಿ ಕೂಡ ಆಟೋಮೇಶನ್ ಮಾಡ್ಬೇಕು ಈ ತರನಾಗಿರತ್ತೆ ಅಂತ ನನಗದು ಅರ್ಥ ಆಗಿದ್ದಿಲ್ಲ. BTA ಬಂದ್ಮೇಲೆ ಇವತ್ತು ನಮ್ ಬಿಸ್ನೆಸ್ ಅನ್ನ ಆಟೋಮೇಶನ್ ಮಾಡಿ ಇವತ್ತು ರನ್ ಮಾಡ್ತಾ ಇದ್ದೀವಿ. ಇದ್ದಂತದ್ದನ್ನ ನಾವು ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ನಮ್ ಬಿಸ್ನೆಸ್ ಆಟೋಮೇಶನ್ ಆಗಿರ್ಬೇಕು. ಆಟೋಮೇಶನ್ ಆಗಿತ್ತಂದ್ರೆ ಇವತ್ತು ಸೇಲ್ಸ್ ಇವತ್ತು ಈ ಮಂತ್ ಅಲ್ಲಿ ಒಂದು 10 lakhs ಹೋಗ್ತಾ ಇದೆ ಅಂದ್ರೆ ಇದನ್ನ 20 lakhs ಒಯ್ಬೇಕು ಅಂತಂದ್ರೆ ಇವತ್ತು ಸೇಲ್ಸ್ ಟೀಮ್ ಇಂದ ಆಟೋಮೇಶನ್ ಮುಖಾಂತರ ನಾವು ತಿಳ್ಕೊಳ್ಳೋಕೆ ಈಸಿ ಆಗತ್ತೆ ಸರ್. ಅಲ್ಲಿ ರಿಪೋರ್ಟ್ ಅನ್ನ ನಾವು ಪಡೆದುಕೊಂಡು ಸೇಲ್ಸ್ ಟೀಮ್ಗೆ ಏನನ್ನ ವರ್ಕ್ ಕೊಡ್ಬೇಕು, ಇನ್ನು ಜಾಸ್ತಿ ಸೇಲ್ಸ್ ಅನ್ನ ಡಬಲ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಒಂದು ಈಸಿಯಾಗಿ ಒಂದು ಮಾಹಿತಿ ಪಡ್ಕೊಳ್ಳೋಕೆ ಆಟೋಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಬಿಸ್ನೆಸ್ ನಲ್ಲಿ. ಅದಾದ್ಮೇಲೆ ನಾನು ಇಲ್ದೆ ಕೂಡ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಅವರ ಬಾಸ್ ಇಲ್ದೆ ಆಗಿರ್ಬೋದು ಮತ್ತು ಫೌಂಡರ್ ಇಲ್ದೆ ಆಗಿರ್ಬೋದು ಇವತ್ತು ರನ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಇಲ್ದೇನು ಕೂಡ ನಮ್ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಬೇಕಂದ್ರೆ ಇವತ್ತು ಆಟೋಮೇಶನ್ ಇದ್ರೆ ಆ ಬಿಸ್ನೆಸ್ ರನ್ ಆಗೋಕೆ ಸಾಧ್ಯ ಆಗತ್ತೆ ಸರ್. ಸೊ ನೀವು ಜಾಯ್ನ್ ಆದಾಗ ಹೇಗಿತ್ತು, ಏನೇನೆಲ್ಲ ನೀವು ವರ್ಕ್ ಮಾಡ್ತಾ ಇದ್ರಿ, ಸ್ಟೆಪ್ ಬೈ ಸ್ಟೆಪ್ ಯಾವ ಮೊದಲನೇ ಬಿಸ್ನೆಸ್ ನ ಆಟೋಮೈಸ್ ಮಾಡಿದ್ರಿ? ಸರ್ ಮೊದಲಿಗೆ ನಾನು ವೇದಾಂತ್ ಇಂಟೀರಿಯರ್ಸ್, ಮೊದಲಿಗೆ ಫ್ಲೌಡ್ ಶಾಪ್ ಇತ್ತು ಬಸವಪ್ರಿಯ, ಅಲ್ಲಿಂದ ವೇದಾಂತ್ ಇಂಟೀರಿಯರ್ಸ್ ಸ್ಟಾರ್ಟ್ ಆಗಿದ್ದು. ಇವತ್ತು ವೇದಾಂತ್ ಇಂಟೀರಿಯರ್ಸ್ ಮತ್ತು ಬಸವಪ್ರಿಯ ಫ್ಲೌಡ್ ಎರಡು ಕೂಡ ಇವತ್ತು ಎರಡು ಆಟೋಮೇಶನ್ ಅಲ್ಲಿ ಇದ್ದಾವೆ ಸರ್. ಹೀಗಾಗಿ ಇವತ್ತು ನಮ್ದು ಸೇಲ್ಸ್ ಟೀಮ್ ಹೆಡ್ ಒಬ್ರು ಇದ್ದಾರೆ ಸರ್, ಮತ್ತು ಇವತ್ತು ಪರ್ಚೇಸ್ ಟೀಮ್ ದವರು ಒಬ್ರು ಇದ್ದಾರೆ, ಮತ್ತು ಅಕೌಂಟಿಂಗ್ ಸಿಸ್ಟಮ್ ಒಬ್ರು ನೋಡ್ತಾ ಇದ್ದಾರೆ ಟೋಟಲ್ ಆಗಿ. ಮತ್ತು ಇವತ್ತು ಸೈಟ್ ಸೂಪರ್ವೈಸಿಂಗ್ ಸರ್, ಸೈಟ್ ಸೂಪರ್ವೈಸಿಂಗ್ ಒಬ್ರು ಇದ್ದಾರೆ, ಮತ್ತು ಆರ್ಕಿಟೆಕ್ಟ್ ಟೀಮ್ ಒಂದಿದೆ. ಎಂಟೈರ್ ಆಗಿ ಇವತ್ತು 4 ಹೆಡ್ ಗಳನ್ನ ಮಾಡ್ಕೊಂತಿದ್ವಿ ಸರ್. ಫಾಲ್ಟ್ ಮಾಡ್ಕೊಂತ ಸೇಲ್ಸ್ ಒಂದು ಬೇರೆ ಮತ್ತು ಪರ್ಚೇಸ್ ಒಂದು ಬೇರೆ ಮಾಡ್ತಾ ಇದ್ದೀವಿ, ಮತ್ತು ಅಕೌಂಟಿಂಗ್ ಸಿಸ್ಟಮ್ ಒಂದು ಬೇರೆ, ರಿಪೋರ್ಟಿಂಗ್, ಆಮೇಲೆ ಅಕೌಂಟಿಂಗ್ ಸಿಸ್ಟಮ್ ಸರ್, ಅಕೌಂಟಿಂಗ್, ಪೇಮೆಂಟ್ ಕಲೆಕ್ಷನ್ ಯಾವ ರೀತಿ ಬರ್ತಾ ಇದೆ, ಮತ್ತೆ ಇವತ್ತು ವೆಂಡರ್ಸ್ ಪೇಮೆಂಟ್ ಏನ್ ಮಾಡ್ಬೇಕಾಗಿದೆ ಈ ಮಂತ್ ಅಲ್ಲಿ ಅನ್ನೋದು ಪೂರ್ತಿಯಾಗಿ. ಇವತ್ತು ಸೇಲ್ಸ್ ಈ ಮಂತ್ ಏನ್ ಆಗ್ತಾ ಇದೆ ಮತ್ತು ಅಡ್ವಾನ್ಸ್ ಬುಕ್ಕಿಂಗ್ ಯಾವ ರೀತಿ ಇದೆ ಅನ್ನೋದನ್ನ ಇವತ್ತು ಸೇಲ್ಸ್ ಟೀಮು ಕೊಡುತ್ತೆ ಸರ್. ಇವು ಎಲ್ಲಾನು ಮಾಡ್ಕಿಸಿ ಅಷ್ಟು ಒಂದೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಮಾಡಿ ಇವತ್ತು ಜನರಲ್ ಮ್ಯಾನೇಜರ್ ಅಂತ ಒಬ್ಬರನ್ನ ಮಾಡಿದ್ದೀನಿ ಸರ್. ಜನರಲ್ ಮ್ಯಾನೇಜರ್ ಒಟ್ಟು ಇಂಟರ್ ಕನೆಕ್ಟ್ ಹೊಡೆದು ಜನರಲ್ ಮ್ಯಾನೇಜರ್ ಸರ್. ಆ ರಿಪೋರ್ಟ್ ಅನ್ನ ನನ್ಗೆ ಈಸಿಯಾಗಿ ಜನರಲ್ ಮ್ಯಾನೇಜರ್ ಒಟ್ಟು ಡಿಪಾರ್ಟ್ಮೆಂಟ್ ಒಬ್ಬರೇ ಕೊಟ್ಬಿಡ್ತಾರೆ ಸರ್. ಈಸಿಯಾಗಿ ಜನರಲ್ ಮ್ಯಾನೇಜರ್ ಜೊತೆ ಏನೇನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಡಿಸ್ಕಷನ್ ಮಾಡಿ ನಾನು ಜನರಲ್ ಮ್ಯಾನೇಜರ್ ತಿಳಿಸಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಆ ಡಿಪಾರ್ಟ್ಮೆಂಟ್ಗೆ ಅದು ಹೋಗತ್ತೆ ಸರ್ ಅಲ್ಲಿಂದ. ಹಾಗಾಗಿ ಇವತ್ತು ನನಗೆ ನಾನು ಶಾಪ್ ಅಲ್ಲೇ ಕೂಡ್ಬೇಕು, ಆಫೀಸಲ್ಲೇ ಕೂಡ್ಬೇಕು ಅಂತ ಹೇಳಿ ಏನಿಲ್ಲ ಸರ್. ಇವತ್ತು ಆಟೋಮೇಶನ್ ಇರೋದ್ರಿಂದ ಪ್ರತಿ ಬಂದು ಇನ್ಫಾರ್ಮೇಶನ್ ಇವತ್ತು ನನಗೆ ಗ್ರೂಪ್ ವೈಸ್ ಮೆಸೇಜ್ ಕೂಡ ಬರುತ್ತೆ ಸರ್. ನಾನು ಇಲ್ಲದೆ ಇದ್ರು ಕೂಡ ಮೆಸೇಜ್ ಆಗಿ ಬರುತ್ತೆ. ಅಲ್ಲೇ ನಾನು ವಾಟ್ಸ್ಆಪ್ ಅಲ್ಲೇ ರಿಪ್ಲೈ ಮಾಡಿದ್ರೆ ಈಸಿಯಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ ಸರ್. ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್. ವೆರಿ ಗುಡ್.
ಇದು ನಾನು ಫಸ್ಟ್ ಆಫ್ BTA ಆಲ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನೀವು ಈ ನಿಮ್ಮ ಒಂದು ಬಸವಪ್ರಿಯ ಅಂಡ್ ಹಾಗೆ ನಿಮ್ಮ ಸೋದ ಕೋಆಪರೇಟಿವ್ ವೇದಾಂತ್ ಅಂಡ್ ಫ್ಯೂಲ್ ಪೆಟ್ರೋಲಿಯಂ ಬಿಸ್ನೆಸ್ 4 ಬಿಸ್ನೆಸಸ್ ನ ಆಟೋಮೇಶನ್ ಮಾಡಿದೀರಾ. ಸೊ ಕಂಗ್ರಾಚುಲೇಷನ್. ಏನೇನ್ ಚಾಲೆಂಜಸ್ ಬಂತು ಇನಿಷಿಯಲಿ ಆಟೋಮೇಶನ್ ಮಾಡಕ್ ಹೋದಾಗ? ಆಟೋಮೇಶನ್ ಮಾಡಕ್ ಹೋದಾಗ ಸರ್, ಮೊದ್ಲಿಗೆ ನಾವು ಎಂಪ್ಲಾಯೀಸ್ಗೆ ಮೊದ್ಲಿಗೆ ನಮ್ಮಲ್ಲಿರುವಂತಹ ಎಂಪ್ಲಾಯೀಸ್ ಗಳಿಗೆ ಪೂರ್ತಿಯಾಗಿ ಅರ್ಥ ಆಗಿದ್ದಿಲ್ಲ. ನಾನು ಅದನ್ನ BTA ದಲ್ಲಿ ಏನ್ ಪಡೆದುಕೊಂಡಿದ್ನಲ್ಲ ಎಲ್ಲಾನು ಇವತ್ತು ನನಗೆ ಐಡಿಯಾ ಇತ್ತು ಪೂರ್ತಿಯಾಗಿ. ಅದನ್ನ ನಾನು ನಮ್ಮ ಎಂಪ್ಲಾಯೀಸ್ ಗಳಿಗೆ ಕುಂಡಿಸ್ಕೊಂಡು ತಿಳಿಸಿ ಹೇಳಿದೆ, ಈ ತರನಾಗಿ ಮಾಡಿದ್ರೆ ಆಟೋಮೇಶನ್ ಇದ್ರೆ ನಿಮ್ಗೂ ಈಸಿ ಆಗತ್ತೆ. ನೀವು ಒಂದೇ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ನೋಡೋದು ಅವಶ್ಯಕತೆ ಇಲ್ಲ. ನಿಮ್ ಡಿಪಾರ್ಟ್ಮೆಂಟ್ ನೀವು ಫೋಕಸ್ ಮಾಡ್ಬೇಕು. ನಿಮ್ ಡಿಪಾರ್ಟ್ಮೆಂಟ್ ನೀವು ಫೋಕಸ್ ಮಾಡಿದ್ರಂದ್ರೆ ನಿಮ್ಗೂ ಈಸಿ ಆಗಿರುತ್ತೆ, ರಿಪೋರ್ಟ್ ಕೊಡೋದಕ್ಕೂ ಈಸಿ ಆಗಿರುತ್ತೆ. ಮತ್ ನಾವು ರಿಪ್ಲೈ ಏನ್ ಹೇಳ್ತೀವಲ್ಲ ಅದನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡೋಕೆ ನಿಮ್ಗೆ ಒಂದು ಈಸಿಯಾಗಿ ರನ್ ಮಾಡ್ಬೋದು ಅಂತ ಹೇಳಿ ನಮ್ಮ ಎಂಪ್ಲಾಯೀಸ್ ಜೊತೆ ಕುಂತು ಡಿಸ್ಕಷನ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಯ್ತು ಸೆಟ್ ಆಫ್ ಆಗುವವರೆಗೆ ಸರ್. ಈಗ ಸೆಟ್ ಆಫ್ ಆಗಿ ಇಂಟರ್ ಕನೆಕ್ಟ್ ಹೊಡೆದು ಒಬ್ಬ ಜನರಲ್ ಮ್ಯಾನೇಜರ್ ಕೊಟ್ಟ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಅವ್ರು ಮತ್ತೊಂದ್ ಕಡೆ ಸೇಲ್ಸ್ ಡಿಪಾರ್ಟ್ಮೆಂಟ್ ದವರು ಇವತ್ತು ಪರ್ಚೇಸ್ ಕಡೆ ಅವ್ರ ತಲೆನೇ ಹಾಕೋದಿಲ್ಲ, ಸೇಲ್ಸ್ ಕಡೆನೆ ಫೋಕಸ್ ಕೊಡ್ತಾರೆ. ಈ ಮಂತ್ ಒಳಗಡೆ ಇವತ್ತು 1 CR ವರೆಗೆ ಸೇಲ್ಸ್ ಆಗ್ಬೇಕು, 1 CR ವರೆಗೆ ಸೇಲ್ಸ್ ಆಗ್ಬೇಕು ಅಂತಂದಾಗ ಅದಕ್ಕೆ ಏನೇನ್ ರೆಡಿ ಮಾಡ್ಕೋಬೇಕು ನಾವು ಅನ್ನೋದನ್ನ ಒಂದ್ಸಲ ಮಂತ್ ಬಿಫೋರ್ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಆ ಟಾರ್ಗೆಟ್ ಅನ್ನು ಕೊಟ್ಬಿಟ್ಟಿವಿ ಅಂದ್ರೆ ಒಂದು 2 days 4 days ಒಂದ್ಸಲ ಫಾಲೋ ಅಪ್ ಮಾಡ್ಕೊಂತಿರ್ತೀವಿ ಸರ್ ಜನರಲ್ ಮ್ಯಾನೇಜರ್ ಮುಖಾಂತರ. ಅದು ಈಸಿಯಾಗಿ ಇವತ್ತು ರನ್ ಆಗ್ತಾ ಇದೆ ಸರ್ ಈ ತರನಾಗಿ. ಮತ್ತು ಪೇಮೆಂಟ್ ಕಲೆಕ್ಷನ್ ನಲ್ಲಿ ಇವತ್ತು ಪೇಮೆಂಟ್ ಕಲೆಕ್ಷನ್ ಈ ಸೈಟ್ ಇಷ್ಟು ಪೇಮೆಂಟ್ ಬರ್ಬೇಕಂತ ಅಡ್ವಾನ್ಸ್ ಆಗಿ ಬಿಫೋರ್ ನಾವು ಮಂತ್ ಸ್ಟಾರ್ಟಿಂಗ್ ಅಲ್ಲೇ 1ನೇ ತಾರೀಕು ಅಥವಾ 2ನೇ ತಾರೀಕು ಎಲ್ಲ ಪೂರ್ತಿಯಾಗಿ ತೆಗೆದುಕೇಶಿಂದ್ರ ಇಷ್ಟು ಪೇಮೆಂಟ್ ಕಲೆಕ್ಷನ್ ಮಾಡ್ಬೇಕಂತ ಪೇಮೆಂಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಬಿಟ್ಟಿರ್ತೀವಿ ಸರ್. ಅದು ಈಸಿಯಾಗಿ ಮಂತ್ ಒಳಗಡೆ ಪೇಮೆಂಟ್ ಕಲೆಕ್ಷನ್ ಆಗ್ತಾ ಹೋಗುತ್ತೆ ಸರ್. ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್, ಈಸಿಯಾಗಿ ರನ್ ಆಗುತ್ತೆ. ಮತ್ತು ವೆಂಡರ್ಸ್ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದೀನಿ, ನಾನೇನೋ ಬೇರೆ ಕೇಳ್ಬೇಕಂತಿದ್ದೆ ಇನ್ ಬಿಟ್ವೀನ್ ಅಲ್ಲಿ, ನೀವು ಮುಗಿಸಿ. ಒಂದು ಸರ್ ಇನ್ನೊಂದು ವೆಂಡರ್ಸ್ ಪೇಮೆಂಟ್ ಒಂದು ಮಾಡೋದಿರುತ್ತೆ. ನಾವು ವೆಂಡರ್ಸ್ ಪೇಮೆಂಟ್ ಇರುತ್ತೆ. ಅದು 1 ಮಂತ್ ಅಲ್ಲಿ ಅಂದ್ರೆ ಒಂದು 10 ವೆಂಡರ್ಸ್ ಬರ್ತಾರೆ ಸರ್ ಟೋಟಲ್. ನಮ್ಗೆ 10 ವೆಂಡರ್ಸ್ ಈ ಮಂತ್ ಅಲ್ಲಿ ಎಷ್ಟು ಪೇಮೆಂಟ್ ಮಾಡ್ಬೇಕು ಅನ್ನೋದು ಕೂಡ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಮುಂಚಿತವಾಗೇನೆ, ಮಂತ್ ಎಂಡ್ ಒಳಗಡೆ, ಮಂತ್ ಓಪನಿಂಗ್ ಅಲ್ಲೇನೆ. ಅವಾಗ ಅದ್ರ ಪ್ರಕಾರವಾಗಿ ರನ್ ಆಗ್ತಾ ಹೋಗ್ಬಿಡತ್ತೆ ಸರ್. ವೆಂಡರ್ಸ್ ಪೇಮೆಂಟ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ, ಯಾವುದೇ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ಸರ್. ಈ ತರನಾಗಿ ಇವತ್ತು ಆಟೋಮೇಶನ್ ರನ್ ಆಗ್ತಾ ಇದೆ ಸರ್ ನಂದು. ಸೂಪರ್. ಸೊ ಏನಿಲ್ಲ, ಬೆನಿಫಿಟ್ಸ್ ಏನೇನ್ ಪರ್ಸನಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಇವಾಗ ಆಟೋಮೇಶನ್ ಮಾಡಿರೋದ್ರಿಂದ ಲೈಫ್? ತುಂಬಾ ಸರ್. ಮೊದ್ಲಿಗೆ ನಾನು BTA ಬಿಫೋರ್ ಅಲ್ಲಿ ಬಹಳ ಒಂದು ಹೆಡ್ಏಕ್ ಆಗ್ತಾ ಇತ್ತು ಸರ್. ಇವತ್ತು ಪೇಮೆಂಟ್ ಕಲೆಕ್ಷನ್ ಆಗ್ತಾ ಇಲ್ಲ, ಇವತ್ತು ಸೇಲ್ಸ್ ಡೌನ್ ಇದೆ. ಒಂದೇ ಬಿಸ್ನೆಸ್ ಅಲ್ಲಿ ಹೆಡ್ಏಕ್ ಆಗ್ತಾ ಇತ್ತು ಸರ್. ಬರೀ ಬಸವಪ್ರಿಯ ಕ್ಲೌಡ್ ಅಲ್ಲೇನೆ ಒಂದು ದೊಡ್ಡ ಹೆಡ್ಏಕ್ ಆಗ್ತಾ ಇತ್ತು. ಸೇಲ್ಸ್ ಕಡಿಮೆ ಆಗ್ತಾ ಇದೆ, ಪೇಮೆಂಟ್ ಬರ್ತಾ ಇಲ್ಲ ಸರಿಯಾಗಿ, ಮತ್ತೆ ಇದ್ದಂತದ್ ಎಂಪ್ಲಾಯೀಸ್ ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ಎಲ್ಲಾ ಕೆಲ್ಸಾನು ಒಬ್ಬ ಎಂಪ್ಲಾಯೀಸ್ ಹೇಳ್ತಾ ಇದ್ದೆ. ಹಿಂಗಾಗಿ ನಾನೇ ಒಬ್ನೇ ಎಲ್ಲಾ ನೋಡ್ಕೊತಾ ಇದ್ದೆ. ಹಿಂಗಾಗಿ ಬಹಳ ಹೆಡ್ಏಕ್ ಆಗ್ತಾ ಇತ್ತು. ಈಗ ಆಟೋಮೇಶನ್ ಮಾಡಿದ್ಮೇಲೆ ಈಗ ಡಿಪಾರ್ಟ್ಮೆಂಟ್ ವೈಸ್ ಕೆಲಸ ಮಾಡೋದ್ರಿಂದ ಅಗ್ದಿ ಈಸಿ ಆಗಿಬಿಡತ್ತೆ ಸರ್. ಒಂದು ಈಗ ನಾನು ಮೊದ್ಲಿಗೆ ಬಸವಪ್ರಿಯ ಕ್ಲೌಡ್ಸ್ ಒಂದೇ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಈಗ ಅದ್ರ ಜೊತೆಗೆ ವೇದಾಂತ್ ಇಂಟೀರಿಯರ್ಸ್ ಕೂಡ ಇದೆ ಆಟೋಮೇಶನ್. ಅದಾದ್ಮೇಲೆ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಇದೆ ಬಸವಪ್ರಿಯ ಸವಾರ್ದ್ ಅಂತ ಹೇಳಿ, ಅಲ್ಲಿ ಕೂಡ ನಾನು 15 days ಒಂದೇ ಮೀಟಿಂಗ್ ಅಟೆಂಡ್ ಆಗ್ತೀನಿ. ಅದು ಕೂಡ ಡೈಲಿ ಇವತ್ತು ರಿಪೋರ್ಟ್ ಬರುತ್ತೆ ಸರ್ ಅಲ್ಲಿ ಆಟೋಮೇಶನ್ ಇರೋದ್ರಿಂದ. ಅದಾದ್ಮೇಲೆ ಇವತ್ತು ಫೆಡರಲ್ ಬಂಕ್ ಇದೆ ಸರ್, ಅಲ್ಲಿ ಒಬ್ರು ಮ್ಯಾನೇಜರ್ ಇದ್ದಾರೆ, ಅವರು ಕೂಡ ಡೈಲಿ ರಿಪೋರ್ಟ್ ಕೊಡ್ತಾರೆ. ಅಲ್ಲಿ ಕೂಡ ನಾನು ಹೋಗ್ತಾ ಇಲ್ಲ. ಹಿಂಗಾಗಿ ಈಸಿ ಆಗಿದೆ ಸರ್. ಮತ್ತು ಫುಲ್ ಟೈಮ್ ಸಿಕ್ಕಿದೆ ಸರ್. ನನ್ನ ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ, ಫ್ರೆಂಡ್ಸ್ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ ಫ್ರೆಂಡ್ಸ್ ಹೇಳ್ತಾರೆ, ಇಷ್ಟೊಂದೆಲ್ಲ ಬಿಸ್ನೆಸ್ ಇದಾವ, 4-5-6 ಬಿಸ್ನೆಸ್ ಇದಾವ, ಇಷ್ಟ ಹೆಂಗ ಆರಾಮ್ ಇರ್ತೀಯ, ನಾವು ಕೇಳ್ದೇನೆ ನೀನು ಬರ್ತೀನಂತೀಯಲ್ಲ ಎಲ್ಲಾದ್ರೂ ಹೋಗೋದಾದ್ರೆ, ಹಿಂಗೆಲ್ಲ ಯಾವ ತರ ಮ್ಯಾನೇಜ್ ಆಗತ್ತೆ ಅಂತ ಹೇಳಿ ಇವತ್ತು ನಮ್ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ಸರ್. ದಟ್ ಇಸ್ ಫಾರ್ BTA ಅಂತ ನಾನು ಅಂತಿರ್ತೇನೆ. ಹಂಗಾಗಿ ಇವತ್ತು ಬಹಳ ಸಂತೋಷದಿಂದ ಹ್ಯಾಪಿ ಬಾಸ್ ಆಗಿ ಇವತ್ತು ನಮ್ ಫ್ಯಾಮಿಲಿ ಕೂಡ ಇವತ್ತು BTA ಜಾಯಿನ್ ಆದ್ಮೇಲೆ ತುಂಬಾ ಹ್ಯಾಪಿ ಆಗಿದ್ದೀವಿ ಸರ್ ಇವತ್ತು ನಾವು. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಐ ಲವ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಎಸ್, ದೊಡ್ಡ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಒನ್ಸ್ ವಿ ಆಟೋಮೇಟ್ ಅವರ್ ಬಿಸ್ನೆಸ್, ನಮ್ಗೊಂದು ಯಥೇಚ್ಛವಾದ ಸಮಯ ಇರುತ್ತೆ ನಮ್ಮ ಪ್ರೀತಿಯ ಪಾತ್ರ ಜೊತೆ, ನಮ್ಮ ಫ್ಯಾಮಿಲಿ ಜೊತೆನಲ್ಲಿ ಫ್ರೆಂಡ್ಸ್ಗೆ ಟೈಮ್ ಕೊಡ್ಲಿಕ್ಕೆ. ಟೈಪ್ ಹೌ ಮೆನಿ ಆಫ್ ಯು ಲವ್ ಯುವರ್ ಫ್ಯಾಮಿಲಿ, ಟೈಪ್ ಐ ಲವ್ ಮೈ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ, ರೈಟ್? ಎಸ್, ಲೋಕಪುರ, ಥ್ಯಾಂಕ್ ಯು ಸನ್ ಲೋಕಪುರ. ಓಕೆ, ದಟ್ಸ್ ಗ್ರೇಟ್, ಆಸಮ್. ನೀವ್ ನೋಡಿದಂಗೆ ಏನ್ ತಪ್ಪು ಮಾಡ್ತಾರೆ, ಯಾಕೆ ಆಟೋಮೇಶನ್ ಮಾಡಕ್ ಭಯ ಬಿಡ್ತಾರೆ ಕಾಶಿನಾಥ್ ಅವ್ರೆ?
ಒಂದು ಸರ ಇವತ್ತು ಎಂಪ್ಲಾಯೀಸ್ ಮೇಲೆ ಎಲ್ಲಾನು ಬಿಟ್ರೆ ಸರಿಯಾಗಿ ಮಾಡ್ತಾರ ಇಲ್ಲೋ ಅನ್ನುವಂತ ಭಯ ಇವತ್ತು ಫೌಂಡರ್ ಅಲ್ಲಿ ಇರುತ್ತೆ ಸರ್, ಬಾಸ್ ಅಲ್ಲಿ ಸರಿಯಾಗಿ ಮಾಡ್ತಾರ ಇಲ್ಲೋ. ಮತ್ತೇನಾದ್ರೂ ಅವ್ರ ಕೈಯಾಗ ಎಲ್ಲಾ ಪೂರ್ತಿಯಾಗಿ ಅವ್ರಿಗೆ ತಿಳಿಸಿ ಹೇಳಿದೀವಿ ಅಂದ್ರೆ ನಾಳೆ ಅವ್ರೇನಾದ್ರೂ ನಮ್ ಕಾಂಪಿಟೇಟರ್ ಆಗ್ತಾರೇನೋ, ಮತ್ತು ಒಂದು ಸ್ವಲ್ಪ ಫೈನಾನ್ಸ್ ವ್ಯವಹಾರ ಇರೋದ್ರಿಂದ ರಿಸ್ಕ್ ಆಗತ್ತೆ ಅಂತ ಹೇಳಿ ಕಿಶನ್ ಒಂದ್ ಸ್ವಲ್ಪ ಭಯ ಇರುತ್ತೆ ಸರ್ ಎಲ್ಲರಲ್ಲಿ. ಇವತ್ತು ಕಾಂಪಿಟೇಟರ್ ಅನ್ನೋಕ್ಕಿಂತ ಸರ್ ಇವತ್ತು ನಾವು ನಮ್ಮ ಎಂಪ್ಲಾಯೀಸ್ ಇವತ್ತು ಕಾಂಪಿಟೇಟರ್ ಆಗ್ತಾರಂತ ಹೇಳಿ ನಾವು ಥಿಂಕಿಂಗ್ ಮಾಡೋಕ್ಕಿಂತ ಮಾರ್ಕೆಟ್ ನಲ್ಲಿ ಬೇಕಾದ ಜನ ಇದ್ದಾರಲ್ಲ ಅವರು ಕೂಡ ಕಾಂಪಿಟೇಟರ್ ಆಗ್ಬೋದಲ್ಲ ನಾಳೆ ನಮ್ಗೆ. ಅದಕ್ಕಾಗಿ ಬಿಸ್ನೆಸ್ ಅನ್ನ ನಾವು ಚೆನ್ನಾಗಿ ಮೊದ್ಲಿಗೆ ಅರ್ಥ ಮಾಡ್ಕೊಂಡಿರ್ಬೇಕು ಸರ್, ಮಾರ್ಕೆಟ್ ಅನ್ನ ತಿಳ್ಕೊಂಡಿರ್ಬೇಕು. ನಮ್ ಬಿಸ್ನೆಸ್ ಇವತ್ತು ಯಾವ ರೀತಿ ಇದೆ ಮತ್ತು ಬೇರೆದವ್ರ ಬಿಸ್ನೆಸ್ ಯಾವ ರೀತಿ ಇದೆ, ಡಿಫ್ರೆಂಟ್ ಏನಿದೆ ನಮ್ ಬಿಸ್ನೆಸ್ ನಲ್ಲಿ ಅನ್ನೋದನ್ನ ನಾವು ಕಸ್ಟಮರ್ ತಿಳಿಸ್ಕೊಳ್ಬೇಕು ಸರ್. ಮತ್ತು ಕಸ್ಟಮರ್ ಮೆಂಟಾಲಿಟಿಯನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಸರ್. ನಮ್ಮದು ಇವತ್ತು ಮಾರ್ಕೆಟ್ ನಲ್ಲಿ ಯಾವ ತರನಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ ಮತ್ತು ಕಸ್ಟಮರ್ಗೆ ನಮ್ಮಿಂದ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಪೂರ್ತಿಯಾಗಿ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಸರ್. ಮತ್ತು ಕಸ್ಟಮರ್ನ ಯಾವ ರೀತಿ ನಮ್ಮ ಹತ್ರ ಸೆಳೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ತಿಳ್ಕೊಳ್ಳೋದ್ರಿಂದ ಇವತ್ತು ನಮ್ ಎಂಪ್ಲಾಯೀಸ್ ಇವತ್ತು ಇರ್ತಾರೆ, ನಾಳೆ ಬಿಟ್ಟು ಹೋಗ್ತಾರೆ, ಅದೇನು ದರ್ ಇಸ್ ನೋ ಪ್ರಾಬ್ಲಮ್ ಸರ್. ಹಂಗಾಗಿ ಆ ಪ್ರಾಬ್ಲಮ್ಸ್ ನಿಂತ ಆಟೋಮೇಶನ್ ಮಾಡಕ್ ಒಂದ್ ಸ್ವಲ್ಪ ಜನ ಹಿಂದೆ ಸರಿತಾರೆ ಸರ್. ಮತ್ತೆ ಮೊದಲನೇದಾಗಿ ಭಯ ಬಂದು ಕಾಂಪಿಟೇಟರ್ ಆಗ್ಬಿಡ್ತಾರೆ ಅನ್ನೋದೊಂದು ಭಯ ಹೇಳ್ಕೊಟ್ಬಿಟ್ರೆ, ಹೇಳ್ಕೊಟ್ಬಿಟ್ರೆ ಕಾಂಪಿಟೇಟರ್ ಆಗ್ತಾರೆ ಅಂತಾರೆ. ಎಲ್ಲಾನು ತಿಳ್ಕೊಂತಾರೆ. ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇದ್ರಗಡೆಯಿಂದ ಹೊರಗಡೆ ಬರ್ಬೇಕಂದ್ರೆ ಸರ್ ಇವತ್ತು ನಾವು ಭಯ ಇಲ್ದೇನೆ ಯಾವುದೇ ಭಯ ಪಡ್ಬೇಕಾಗಿಲ್ಲ. ಇವತ್ತು ಎಂಪ್ಲಾಯೀಸ್ ಕಾಂಪಿಟೇಟರ್ ಆಗ್ತಾನೋ ಬಿಟ್ಟು ಹೋಗ್ತಾನೋ ಅದು ಸೆಕೆಂಡರಿ. ಯಾಕಂದ್ರೆ ನಮ್ಮಲ್ಲಿ ನಾವು ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಯಾವುದೇ ತೊಂದರೆ ಇಲ್ಲ ಸರ್, ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಒಂದ್ ಟೈಮ್ ಕೆಲವೊಂದಿಷ್ಟು ಎಂಪ್ಲಾಯೀಸ್ ಸ್ಟಾರ್ಟಿಂಗ್ ಇದ್ರು, ಪರಿಚಯ ಅವ್ರ ಜೊತೆ ನಾವು ಎಂಪ್ಲಾಯೀಸ್ ಬಗ್ಗೆ ತಿಳ್ಕೊಂಡಿದ್ದಿಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ಅಬ್ಸರ್ವೇಷನ್ ಒಳಗಡೆ ತಗೊಂಡು ನೋಡ್ತಾ ಹೋಗ್ತಾ ಇರ್ಬೇಕು. ಒಂದ್ಸಲ ಕಾಂಪಿಟೆಂಟ್ ಬಂದ್ಮೇಲೆ ಫ್ರೀ ಆಗಿ ಬಿಟ್ಟು ಕಿಶಿಂದ್ರ ಏನೇನ್ ಕೆಲಸ ತೆಗ್ಸಕ್ ಅವರಿಂದ ಸಾಧ್ಯ ಆಗತ್ತೆ ಆ ಕೆಲಸ ತೆಗ್ಸುವಂತದ್ದನ್ನ ಮಾಡ್ತಾ ಹೋಗ್ಬೇಕು ಸರ್. ಯಾವುದೇ ಕಾಂಪಿಟೇಟರ್ ಇವತ್ತು ನಮಗೆ BTA ಬಂದ್ಮೇಲೆ ಯಾರು ನನಗಂತರೂ ಕಾಂಪಿಟೇಟರ್ ಇದ್ದಾರೆ ಅಂತ ಹೇಳಿ ನನಗೆ ಭಾವನೆ ಇಲ್ಲ ಸರ್ ಬಿಸ್ನೆಸ್ ನಲ್ಲಿ BTA ಬಂದ್ಮೇಲೆ. ಯಾಕೆ ನಂದೇ ಆದಂತ ಒಂದು ಮೈಂಡ್ ಸೆಟಪ್ ಆಗಿಬಿಟ್ಟಿದೆ ಸರ್ ಬಿಸ್ನೆಸ್ ನಲ್ಲಿ. ನನ್ ಕಸ್ಟಮರ್ ನ ಯಾವ ರೀತಿ ನಾನು ತಗೋಬೇಕು ನನ್ನ ಕಡೆ. ಇವತ್ತು ನಮ್ಮವ್ರು ಯಾರು ಕಾಂಪಿಟೇಟರ್ ಎಂಪ್ಲಾಯೀಸ್ ಅಂತೂ ದೂರ ಉಳಿತು ಸರ್. ಇದ್ದಂತ ಪ್ರೆಸೆಂಟ್ ಇದ್ದಂತ ಬಿಸ್ನೆಸ್ ಮ್ಯಾನ್ ಗಳೇ ನಾನು ಕಾಂಪಿಟೇಟರ್ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇನ್ನು ಇವ್ರು ಎಂಪ್ಲಾಯೀಸ್ ನನಗೇನ ಇದನ್ನ ಅನ್ಸೋದಿಲ್ಲ, ಮುಂದೆ ಕಾಂಪಿಟೇಟರ್ ಆಗ್ತಾರೆ ಬಿಡ್ತಾರೆ. ಈಗ ಆಲ್ರೆಡಿ ಇದ್ದವ್ರ ಜೊತೆ ನಾನು ಕಾಂಪಿಟೇಟರ್ ಅಂತ ನಾನ್ ತಿಳ್ಕೊಂಡೇ ಇಲ್ಲ ಅಂದ್ ಬಳಕ ಇವ್ರನ್ನ ಯಾಕೆ ತಿಳ್ಕೊಬೇಕು ಸರ್ ನನ್ನ ಎಂಪ್ಲಾಯೀಸ್ ಗಳನ್ನ. ಹಂಗಾಗಿ ಆ ಮೈಂಡ್ ಅಲ್ಲಿ ನಾವು ಕೆಲಸ ಮಾಡ್ಬೇಕು ಸರ್. ಇಷ್ಟೇ. ಸೂಪರ್, ವೆರಿ ಹ್ಯಾಪಿ ಫಾರ್ ಯು ಡಿಯರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅವರ್ ಇನ್ಸ್ಟಾ ಲೈವ್. ಡಬಲ್ ಧಮಾಕ ಆಫರ್ ಇರ್ಲಿ. ನೀವು ನಿಮ್ಮ ಸಾಧನೆ ಬಗ್ಗೆ ಅದು ಆಟೋಮೇಶನ್ ಮಾಡಿದ್ದನ್ನ ಲೈವ್ ಆಗಿ ನಮ್ಮ ಎಲ್ಲ BTA ಕರ್ನಾಟಕದ ಓನರ್ ಗಳಿಗೆ ನೀವು ಹೇಳ್ಕೊಟ್ಟಿದ್ದಕ್ಕೆ ಖುಷಿ ಆಯ್ತು. ಅಂಡ್ ವಾಟ್ಸ್ ಯುವರ್ ನೆಕ್ಸ್ಟ್ ಗೋಲ್? ಅಂದ್ರೆ ಲೈಕ್ ಇವಾಗ ಎಲ್ಲ ಆಟೋಮೇಶನ್ ಮಾಡಿದೀರಾ, ಟೈಮ್ ಇದೆ, ಮುಂದೆ ಏನ್ ದೊಡ್ಡ ಗುರಿ ಇಟ್ಕೊಂಡಿದ್ದೀರಾ? ಏನು ಸಾಧನೆ ಮಾಡ್ಬೇಕಂತಿದ್ದೀರಾ ಬಿಸ್ನೆಸ್? ಇವತ್ತು ಲೈವ್ ಅಲ್ಲಿ ತಂದ್ ಕಿಶಿಂದ್ರ ನನ್ನನ್ನ ಇವತ್ತು ನೀವು ಎಲ್ಲ ಜನರಿಗೆ ಇವತ್ತು ನಾನು ಆಟೋಮೇಶನ್ ಮಾಡಿದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ನಂತರನೇ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲಿ ತುಂಬಾ ಜನ ಇವತ್ತು ಬಿಸ್ನೆಸ್ ನಲ್ಲಿ ಸ್ಟ್ರಗಲ್ ಮಾಡಿದ್ರೆ ಕಷ್ಟ ಪಡ್ತಾ ಇದ್ದಾರೆ. ಆಟೋಮೇಶನ್ ಇಲ್ಲ, ಸರಿಯಾದಂತ ಪ್ರಾಫಿಟ್ ಇಲ್ಲ, ಹೆವಿ ಫ್ಯಾಮಿಲಿ ಇಲ್ಲ. ಇದನ್ನ ಎಲ್ರಿಗೂ ಪಡೆದುಕೊಳ್ಬೇಕು ಸರ್. ನಂತರನೇ ಇವತ್ತು ಎಲ್ರೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಇದು ನನ್ನ ಗುರಿ ಇರೋದ್ರಿಂದ ಇವತ್ತು ಇದು ಗುರಿಯನ್ನ ಮುಟ್ಟಿಸ್ಬೇಕಪ್ಪ, ಇವತ್ತು ಜನರಿಗೆ ಇದನ್ನ ತಲುಪಿಸ್ಬೇಕು, ಎಲ್ಲಾ ಜನ ಇದನ್ನ ಕಲಿಬೇಕಪ್ಪ ಅಂದ್ರೆ ದಟ್ ಈಸ್ ಫಾರ್ BTA ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ನಮ್ದೇನು 1 ಲಕ್ಷ ಒಳ್ಳೆ ಬಿಸ್ನೆಸ್ ಮ್ಯಾನ್ ಗಳನ್ನ, ಟೈಕೂನ್ ಗಳನ್ನ ಇವತ್ತು ರೆಡಿ ಮಾಡ್ಬೇಕಂತ ಹೇಳಿ ಏನ್ ಪ್ಲಾನ್ ಇದೆ ಅಲ್ಲ ಸರ್. ಅದರಿಂದ ಇವತ್ತು ತಮ್ಮ ಒಂದು ಚಾಪ್ಟರ್ ಅನ್ನ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದ್ದೀರಿ. ಅದಕ್ಕೆ ನನ್ನನ್ನ ಹೆಡ್ ಅನ್ನಾಗಿ ಮಾಡಿದ್ದೀರಿ, ಚಾಪ್ಟರ್ ಹೆಡ್ ಅನ್ನಾಗಿ. ಹಾಗಾಗಿ ಆ ಒಂದು ನೆಕ್ಸ್ಟ್ ಅನ್ನ ಇನ್ನೊಂದು 15 ಡೇಸ್ ಒಳಗಡೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಲ್ಲಿ BTA ಚಾಪ್ಟರ್ ಅನ್ನ ತಂದು ಈ ಭಾಗದಲ್ಲಿರುವಂತ ಎಲ್ಲ ಉದ್ಯಮಿದಾರಗಳನ್ನ ಸಕ್ಸಸ್ಫುಲ್ ಉದ್ಯಮಿದಾರನಾಗಿ ಮಾಡಿ ಪ್ರಾಫಿಟೇಬಲ್ ಆಗಿ ಮತ್ತು ಹ್ಯಾಪಿ ಬಾಸ್ ಅನ್ನಾಗಿ ಮಾಡ್ಬೇಕನ್ನುವಂತ ಗುರಿಯನ್ನು ಇಟ್ಕೊಂಡಿದ್ದೀನಿ ಸರ್. ಹಾಗಾಗಿ ಆದಷ್ಟು ಬೇಗ ಈ ಭಾಗದಲ್ಲಿ BTA ಚಾಪ್ಟರ್ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಈ ಭಾಗದಲ್ಲಿರುವಂತ ಎಲ್ಲ ಉದ್ಯಮಿದಾರರು ಅದರ ಸದುಪಯೋಗಗಳನ್ನು ಪಡೆದುಕೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಇರೋದು ನನ್ ಮುಂದೆ ಇರೋದು ಗೋಲು ಸದ್ಯದ್ರಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನು ತುಂಬಾ ಇದೆ. ಯಾಕಂದ್ರೆ ತುಂಬಾ ಇದೆ ಅನ್ನುವಂಥದ್ದು ಯಾಕೆ ಈ ಕಾಂಪಿಟೇಟರ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹಿಂದೆ BTA ಇದೆ, ಸತ್ಯ ಸರ್ ಇದ್ದಾರೆ, ಅಣು ಮ್ಯಾಮ್ ಇದ್ದಾರೆ ಅನ್ನುವಂತ ಕಾನ್ಫಿಡೆಂಟ್ ಮೇಲೆ
ಇವತ್ತು ತುಂಬಾ ಇದೆ ಅನ್ನುವಂತ ವರ್ಡ್ ಬರ್ತಾ ಇದೆ ಸರ್ ಅಷ್ಟೇ ನಮ್ಮಿಂದ. ಸೂಪರ್ ಸೂಪರ್, ಥ್ಯಾಂಕ್ ಯು ಕಾಶಿನಾಥ್ ಅವರವರೇ. ವೆಲ್, ಲೈಕ್ ಕಾಶಿನಾಥ್ ಅವರು ಜಮಖಂಡಿ, ಬಿಜಾಪುರದಲ್ಲಿ, ಜಮಖಂಡಿ, ಬಾಗಲಕೋಟೆ ಡಿಸ್ಟಿಕ್, ಬಾಗಲಕೋಟೆ, ವಿಜಯಪುರ ಅಂತ ಹೇಳಿದ್ರಲ್ಲ, ನೇರೆಸ್ಟ್ ಬಾರ್ಡರ್ ಇರೋದ್ರಿಂದ ಓಕೆ, ವಿಜಯಪುರ ಅಂತ ಹೇಳಿದೆ ಸರ್. ಎರಡು ಒಂದೇ ಜಿಲ್ಲೆ ತರ ಇದಾವೆ. ನೇರೆಸ್ಟ್ ಎರಡು ಅಲ್ಲೇ ಇರೋದ್ರಿಂದ ನಿಯರೆಸ್ಟ್ ಒಂದೇ ಇದೆ. ಓಕೆ, ಸೊ ವೆರಿ ಸೂನ್ ಬಾಗಲಕೋಟೆಗೆ ನಾನ್ ಬರ್ತಾ ಇದ್ದೀನಿ ಕಾಶಿನಾಥ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ, ಚಾಪ್ಟರ್ ನ ಓಪನಿಂಗ್ ಗೆ. ಹಾಗೆ ನಮ್ಮ BTA ಮೆಂಬರ್ ಗಳ ಒಂದು ಆಫ್ಲೈನ್ ಸೆಷನ್ ಕೂಡ ಇರುತ್ತೆ. ಐ ಸಿ ಯು ಆಲ್ ದೇ. ಬಟ್ ಎಷ್ಟು ಜನರಿಗೆ ಡಬಲ್ ಧಮಾಕ ಆಫರ್ ಬೇಕು, ಟೈಪ್ ಆಫರ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ಸೊ all BTA member, you can also type in the chat box offer and bit, so you can see how the automation is going on, digital automation, right? Instagram ಅಲ್ಲಿ when you type automation ಅಂತ ಹೇಳ್ಬಿಟ್ಟು, so you will receive a like ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. So you can join that WhatsApp group, so you will see how that entire thing is happening over there, right? Thank you, that's great, and I'll see you tomorrow. ನಾಳೆ ಮತ್ತೆ 12:30 ಸಿಗ್ತೀನಿ. ನಮ್ಮ BTS ಅದ್ರ ಜೊತೆ ಮಾತಾಡ್ತೀನಿ. ಹೊಸ ಟಾಪಿಕ್ ಬಗ್ಗೆ, ಅವ್ರೇನ್ ಸಾಧನೆ ಮಾಡಿದ್ದಾರೆ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹೇಗೆ ಬಿಸ್ನೆಸ್ ಓನರ್ಸ್ಗೆ ಕರ್ನಾಟಕದ 1 ಲಕ್ಷ ಉದ್ಯಮಿಗಳನ್ನ ಸೂಪರ್ ಟೈಕೂನ್ ಮಾಡ್ಬೇಕು, ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ನಿಮ್ಮೂರಲ್ಲಿ ನಿಮ್ ಜಾಗನ ನೀವು ಕಲ್ತು ಒಂದು ಹ್ಯಾಪಿ ಬಾಸ್ ಆಗ್ಬೇಕು, ಅಧಿಕ ಲಾಭ ಗಳಿಸಿ ಆಟೋಮೇಶನ್ ಮಾಡಿ 100 ಜನರಿಗೆ ಕೆಲಸ ಕೊಡ್ಬೇಕು. ಅಥವಾ ಡಿಜಿಟಲ್ ಪ್ರಪಂಚ ಏನ್ ವೇಗವಾಗಿ ಬೆಳೀತಾ ಇದೆ ಅದ್ರಲ್ಲಿ ನೀವು ಸಾಧಕರಾಗ್ಬೇಕು ಅನ್ನೋದು ನಮ್ಮ ಗುರಿ. ಸೊ ಲೆಟ್ಸ್ ಮೇಕ್ ದಿಸ್ ಪಾಸಿಬಲ್. ಥ್ಯಾಂಕ್ ಯು ಕಾಶಿನಾಥ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಡಿ ಲವ್ ದಿಸ್? ಇಷ್ಟ ಆಗ್ತಾ ಇದೆಯಾ ಇನ್ಸ್ಟಾ ಲೈವ್? ಥ್ಯಾಂಕ್ ಯು ಶ್ರೀನಿಧಿ. ಟೈಪ್ 1 ಪಾಸಿಟಿವ್ ವರ್ಡ್. ಏನ್ ಇಷ್ಟ ಆಗ್ತಾ ಇದೆ? ಇಫ್ ಯು ಆರ್ ಲವಿಂಗ್ ದಿಸ್, ಟೈಪ್ ಲವ್ ದಿಸ್ ಅಂತ ಹೇಳ್ಬಿಟ್ಟು ಅಂಡ್ ಶೋ ಮಿ ಸಮ್ ಹಾರ್ಟ್ ಸಿಂಬಲ್. ಐ ಆಮ್ ಈಗರ್ಲಿ ವೇಟಿಂಗ್ ಅಂಡ್ ಶೇರ್ ದಿಸ್ ಲೈವ್ ಆನ್ ಯುವರ್ ಇನ್ಸ್ಟಾ ಪೇಜ್. ಥ್ಯಾಂಕ್ ಯು ಆಲ್. ಓಕೆ ಸರ್. Thank you, dear. Thank you. Okay, thanks.